ನಮಸ್ತೆ ಗೆಳೆಯರೆ, ನಾವೀಗ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀನರಸಿಂಹಸ್ವಾಮಿ ಪೀಠ ಶ್ರೀಮಠ ಹರಿಹರಪುರ ಇಲ್ಲಿದ್ದೇವೆ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಪ್ರಕೃತಿ ಸೌಂದರ್ಯ ಮತ್ತು ಶಿಲ್ಪಕಲೆಗೆ ಹೆಸರುವಾಸಿಯಾಗಿದೆ. ಬನ್ನಿ ಈ ವಿಡಿಯೋ ಮುಖಾಂತರ ಹರಿಹರಪುರ ಕ್ಷೇತ್ರದ ಮಹಿಮೆ ತಿಳಿಯೋಣ. ಶ್ರೀ ಕ್ಷೇತ್ರದ ರಾಜಗೋಪುರವೇ ನಮ್ಮನ್ನು ಕಣ್ಮನಸೆಳೆದರೆ ಅಲ್ಲಿನ ಪ್ರಕೃತಿ ಸೌಂದರ್ಯವು ಮನಸ್ಸನ್ನು ತಳಮಳಗೊಳಿಸುತ್ತದೆ. ಅದಾದ ನಂತರ ಸಿಗುವ ಈ ನಮ್ಮ ಆಂಜನೇಯ ಅಭಯ ಹಸ್ತದಿಂದ ಬರುವ ಭಕ್ತರನ್ನು ತನ್ನೆಡೆಗೆ ಸೆಳೆಯುತ್ತಿದ್ದಾನೆ. ನೋಡಿ, ಒಂದೊಮ್ಮೆ ನೋಡಿ. ಹನುಮನ ನೋಡಿದಿರಾ, ನಮ್ಮ ಹನುಮನ ನೋಡಿದಿರಾ? ರಾಮಚಂದ್ರನಿಗೆ ಪ್ರೀತಿ ಪಾತ್ರನು, ವಾಯುದೇವರ ಪ್ರೇಮದ ಸುತನು, ಹನುಮನ ನೋಡಿದಿರಾ? ಇಲ್ಲಿ ಹನುಮನ ಪಾದವನ್ನು ಕೂಡ ಕೆತ್ತಲಾಗಿದೆ. ನೋಡಿ, ಇದು ಹನುಮನ ಪಾದ ಮತ್ತು ಇಷ್ಟಸಿದ್ಧಿ ಆಂಜನೇಯ. ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಅಂದರೆ, ನೀವು ಡೈರೆಕ್ಟಾಗಿ ಇಲ್ಲಿ ಬಂದು ನೋಡಿದಾಗ ಅವನ ಆ ರೂಪವನ್ನು ನೋಡ್ಬೋದು. ಅಷ್ಟು ಸುಂದರವಾಗಿ ಕಾಣಿಸ್ತಾನೆ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಶಿರಸಾ ನಮಾಮಿಂ. ನೋಡಿ, ಮುದ್ದು ಹನುಮನ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ, ನಮ್ಮ ಅಭಿಲಾಷೆಗಳೆಲ್ಲ ಈಡೇರಲಿ. ಇದು ಆದಿಶಂಕರಾಚಾರ್ಯರ ಮಠ, ಶಾರದಾ ಲಕ್ಷ್ಮೀ ನರಸಿಂಹ ಮಠ ಹರಿಹರಪುರ. ನೋಡಿ, ಇಲ್ಲಿ ಕಾಣಿಸ್ತಾ ಇರೋದು ಇದು ಫುಲ್ಲು ಮಠ. ಆ ಭಾಗದಲ್ಲಿರೋದು ದೇವಸ್ಥಾನ. ನಮೋ ನರಸಿಂಹಾಯ. ಶ್ರೀ ಕ್ಷೇತ್ರ ಹರಿಹರಪುರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ನೆಲೆಸಿರುವ ಪುಣ್ಯಕ್ಷೇತ್ರ ಅಂತಲೇ ಇದನ್ನು ಹೇಳ್ತಾರೆ. ತುಂಬ ಅದ್ಭುತವಾದ ಕ್ಷೇತ್ರ. ತುಂಬ ಖುಷಿಯಾಯಿತು ನನಗೆ ಈ ದೇವಸ್ಥಾನ ನೋಡಿ ಗೆಳೆಯರೆ. ತುಂಬ ಅದ್ಭುತವಾದ ದೇವಸ್ಥಾನ. ಒಳಗಡೆ ಅಷ್ಟು ಚೆನ್ನಾಗಿದೆ. ಆರ್ಕಿಟೆಕ್ಚರ್ ಆಗಿರ್ಬೋದು, ಒಳಗಡೆ ಪ್ರತಿಯೊಂದು ಶಿಲ್ಪಗಳ ಕಲೆಗಳನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಯಾರಾದರೂ ಈ ಕಡೆ ಬಂದರೆ ದಯವಿಟ್ಟು ಮಿಸ್ ಮಾಡಿಬಿಡಿ. ಅದ್ಭುತವಾದ ದೇವಸ್ಥಾನ, ಬಂದು ನೋಡಿ ಎಲ್ಲರೂ. ಶೃಂಗಂ ದಳಿತ ಹಿರಣ್ಯಕಶಿಪು ತನುಭೃಂಗಂ ಕೇಶವಧೃತ ನರಹರಿ. ಗೆಳೆಯರೆ, ಇಲ್ಲಿ ಹೊರಗಡೆ ಏನು ಕಾಣಿಸ್ತಾ ಇದೆ ಇದಕ್ಕಿನ್ನ ಹೆಚ್ಚಿನಾಗಿ ಒಳಗಿನ ಆನಂದ ವೈಭೋಗವಿದೆ. ತುಂಬ ಚೆನ್ನಾಗಿದೆ. ಆರ್ಕಿಟೆಕ್ಚರ್ಸ್ ಲವರ್ಸ್ ಯಾರಿದ್ದಾರೆ ಅವರು ಈ ದೇವಸ್ಥಾನ ತುಂಬ ಒಂದ್ಸರಿ ವಿಸಿಟ್ ಮಾಡಿ. ತುಂಬ ನೋಡಿ ಫ್ರೆಂಡ್ಸ್, ಇದನ್ನೇ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿ ಆರ್ಕಿಟೆಕ್ಚರ್ ಮಾಡಿದ್ದಾರೆ ಇವರು. ಒಳಗಡೆ ಅಂತೂ ತುಂಬ ಇರೋದು. ಇಲ್ಲ ಆ ಕಡೆಯಿಂದ ಅಗಸ್ತ್ಯ ಮಂಟಪ. ಹಾಂ, ಮಂಜು ಇಲ್ಲಿಂದ ಹಿಡ್ಕೊಳ್ಳಿ ಫೋಟೋ, ಒಂದು ಸಕ್ಕತ್ತಾಗಿ ಬರುತ್ತೆ. ಇದು ತುಂಗಾ ನದಿ ಅಂತಾರೆ ಫ್ರೆಂಡ್ಸ್. ಇಲ್ಲಿ ತುಂಗಾ ನದಿಯ ತೀರ ಭಗವಂತನಿಗೆ ಈಗ ತಾನೇ ನೈವೇದ್ಯ ಆಗ್ತಾ
ಶ್ರೀ ಕ್ಷೇತ್ರ ಹರಿಹರಪುರದ ಶ್ರೀ ಭಗವಾನ್ ಲಕ್ಷ್ಮೀ ನರಸಿಂಹಸ್ವಾಮಿಗೆ ನೈವೇದ್ಯ ಮತ್ತು ಮಹಾಮಂಗಳಾರತಿ ಪೂಜೆ ನಡೀತಾ ಇದೆ. ಕೇಳಿಸ್ತಾ ಇರ್ಬೋದು ನಿಮಗೆ ಮಂತ್ರಘೋಷಗಳು ಆ ಕಡೆಯಿಂದ. ಹೇಳಿದ್ನಲ್ಲ ಫ್ರೆಂಡ್ಸ್, ತುಂಬ 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 ಚೆನ್ನಾಗಿದೆ, ಅದ್ಭುತವಾದ ದೇವಸ್ಥಾನ. ಬನ್ನಿ ಒಮ್ಮೆ ನೋಡಿ. ಆ್ಯಕ್ಚುಲಿ ಎಲ್ಲ ಬಂದಿರ್ತೀರಾ, ನಾವೇ ಲೇಟಾಗಿ ಬಂದಿದ್ದೀವಿ ಅನ್ನೋ ಗೊತ್ತಿಲ್ಲ. ಬರದೇ ಇರೋರು ಒಂದೊಮ್ಮೆ ಬಂದು ನೋಡಿ, ಯಾಕಂದರೆ ನಮಗೆ ಒಳಗಡೆ ಫೋಟೋ ವಿಡಿಯೋ ಮಾಡೋಕ್ಕೆ ಆಪ್ಷನ್ ಇರಲಿಲ್ಲ. ಅದು ಫೋಟೋ ವಿಡಿಯೋ ಮಾಡಿದ್ರೂ ಅಷ್ಟು ಇದು ಸಿಗಲ್ಲ ನಿಮಗೆ. ಒಂದು ಸರಿ ಬಂದು ನೋಡಿದ್ರೆ ದೇವಸ್ಥಾನನ ಆ ಖುಷಿ ಅವಾಗೇ ಸಿಗೋದು. ತುಂಬ ಅದ್ಭುತವಾದ ದೇವಸ್ಥಾನ, ಅದ್ಭುತವಾದ ಆರ್ಕಿಟೆಕ್ಚರ್, ಅದ್ಭುತ ತುಂಬ ಚೆನ್ನಾಗಿದೆ. ಬಂದು ನೋಡಿ. ಓಂ ನಮೋ ಭಗವತೆ ವಾಸುದೇವಾಯ, ಕೃಷ್ಣಾಯ ವಾಸುದೇವಾಯ, ಹರೇ ಪರಮಾತ್ಮನೆ. ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಈ ದೇವಸ್ಥಾನದ ಮತ್ತೊಂದು ವಿಶೇಷ, ಕಾಮಧೇನು ವಿಮಾನ ಗೋಪುರ ದರ್ಶನದ ಕೇಂದ್ರದ ವೈಶಿಷ್ಟ್ಯತೆ. ಇಲ್ಲಿ ಕಾಮಧೇನುವಿನ ಹಿಂದೆಗಡೆ ನಿಂತು ಶ್ರೀ ನರಸಿಂಹಸ್ವಾಮಿಯ ಪೀಠವನ್ನು ದರ್ಶನ ಮಾಡಿ, ಆ ವಿಮಾನ ಗೋಪುರದ ಕಳಶವನ್ನು ದರ್ಶನ ಮಾಡುತ್ತಾ ನಿಮ್ಮ ಅಭಿಲಾಷೆಗಳ ಏನೇ ಇದ್ದರೂ ಕೇಳಿಕೊಂಡ್ರೆ ಆ ಭಗವಂತ ನೆರವೇರಿಸ್ತಾನೆ ಅನ್ನುವುದೊಂದು ರೂಢಿ ಇದೆ. ಹಿಂಭಾಗ ಈ ಭಾಗದಿಂದ ಇಲ್ಲಿ ಕಾಣಿಸ್ತಾ ಇರುವಂತಹ ವಿಮಾನ ಗೋಪುರವನ್ನು ನಿಮಗೆ ಕಾಣಿಸ್ತಾ ಇದೆ ನೋಡಿ. ವಿಮಾನ ಗೋಪುರ, ಶ್ರೀಮಾನ್ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಮಾನ ಗೋಪುರವನ್ನು ಇಲ್ಲಿ ನೋಡಿ ಪ್ರಾರ್ಥನೆ ಮಾಡಿರೋದ್ರಿಂದ ನಿಮ್ಮ ಅಭಿಲಾಷೆಗಳೆಲ್ಲ ಬೇಗ ಈಡೇರುತ್ತದೆ ಅನ್ನೋದು ಪ್ರತೀತಿ. ತುಂಗಾತೀರ್ಥಂ, ಭಗವಾನ್ ವಿಷ್ಣುವಿನ ಪಾದವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಆದಿಶೇಷನಿಂದ ಬರುವ ತುಂಗಾತೀರದ ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ್ರೆ ಸರ್ವ ಪಾಪಗಳು ವಿಮುಕ್ತಿಯಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಈ ಭಗವಂತನ ಆಲಯದಲ್ಲಿ ಭಗವಾನ್ ಶ್ರೀ ವಿಷ್ಣು ಪಾದವನ್ನು ಇಲ್ಲಿ, ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯ ಪಾದವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ನೋಡಿ, ಭಗವಂತನ ಮೇಲೆ, ಆದಿಶೇಷನ ಮೇಲಿದ್ದ ನೀರು ಹರಿತಾ ಇದೆ. ಈ ನೀರಿನ ಪಾದದ ಮೇಲೆ ಬಿದ್ದು ಈ ನೀರು ಇಲ್ಲಿ ಬರುತ್ತೆ. ಇದನ್ನು ನಾವು ಪ್ರೋಕ್ಷಣೆ ಮಾಡಿಕೊಳ್ಳೋದ್ರಿಂದ ಸರ್ವ ಪಾಪಗಳಿಗೂ ಪರಿಹಾರ ದೊರಕುತ್ತದೆ. ಓಂ ನಮೋ ಭಗವತೆ ವಾಸುದೇವ, ಕೃಷ್ಣಾಯ ವಾಸುದೇವಾಯ, ಹರಯೇ ಪರಮಾತ್ಮನೆ. ಬ್ಯೂಟಿ ಸ್ವಾಮಿ, ಬ್ಯೂಟಿ ಏನೇ ಹೇಳಿ, ಅದ್ಭುತವಾದ ಜಾಗ, ಪರಿಸರ ಎಲ್ಲವನ್ನು ನೋಡ್ತಾ ಇದ್ದರೆ ಇಷ್ಟು ದಿವಸ ಆದರೂ ನಾವು ಯಾಕೆ ನೋಡಿಲ್ಲ ಅನ್ನೋ ಒಂದು ಭಾವನೆ ಬರುತ್ತೆ.